ಹಾಯ್ ಕನ್ನಡಿಗರೇ ಇದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕನ್ನಡ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮನ್ನು ಸಬಳಿಸ್ರೆ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ 2026ರಲ್ಲಿ ನಾವಿದ್ದೇವೆ. ಇಂಥ 2026ರ ಇಸ್ವಿನಲ್ಲಿಯೂ ಭಾರತದ ಬ್ಯಾಂಕುಗಳು ಭಾಳ ಸ್ಲೋ ಇದ್ದಾವೆ. ರಾಜ್ಯದ ಬ್ಯಾಂಕ್ಗಳು ಭಾಳ ಸ್ಲೋ ಇದ್ದಾವೆ. ಕಿತ್ತೋಗಿರೋ ಸರ್ಕ್ಯುಲರ್ಗಳು, ಕಿತ್ತೋಗಿರೋ ಪ್ರೊಸೀಜರ್ಗಳು, ಕಿತ್ತೋಗಿರೋ ರೂಲ್ಸ್ಗಳಿಂದ ಬ್ಯಾಂಕ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಬ್ಯಾಂಕ್ಗಳು ಇರೋದು ದೇಶ ಅಭಿವೃದ್ಧಿ ಮಾಡೋದಕ್ಕೆ, ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೆ, ಜನಸಾಮಾನ್ಯರಿಗೆ, ಕಸ್ಟಮರ್ಸ್ಗಳಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಬ್ಯಾಂಕ್ಗಳು ಇರೋದು. ಬಿಸ್ನೆಸ್ ಮಾಡೋದಕ್ಕಲ್ಲ ಬ್ಯಾಂಕ್ಗಳು ಇರೋದು. ಇಂಥ ಬ್ಯಾಂಕ್ಗಳಿಂದ ಈ ದೇಶ ಉದ್ಧಾರ ಆಗುತ್ತಾ? ಈ ರಾಜ್ಯ ಉದ್ಧಾರ ಆಗುತ್ತಾ? ಅಭಿವೃದ್ಧಿ ಹೊಂದುತ್ತಾ? ಇಲ್ಲ. ಬ್ಯಾಂಕ್ ಹೇಗಿರ್ಬೇಕಪ್ಪ ಅಂದರೆ ಜನಸಾಮಾನ್ಯರನ್ನು ಮೇಲೆತ್ತುವ ಥರ ಇರಬೇಕು ಬ್ಯಾಂಕ್ಗಳಂದರೆ. ಟಾಪಿಕ್ಕಿಗೆ ಬರ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಬ್ಯಾಂಕ್ಗಳು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಬಡವರಿಗೆ, ಬಗ್ಗರಿಗೆ, ರೈತರಿಗೆ, ಕಾರ್ಮಿಕರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಬ್ಯಾಂಕ್ಗಳು ಇರೋದು ಬರೀ ಹಣವಂತರಿಗೆ ಅಷ್ಟೇನಾ? ದುಡ್ಡಿರೋರ್ಗೆ ಅಷ್ಟೇನಾ? ಅಕೌಂಟ್ನಲ್ಲಿ ದುಡ್ಡು ಇಟ್ಕೊಂಡಿರೋ ಅಷ್ಟೇನಾ ಬ್ಯಾಂಕ್ಗಳಿರೋದು? ಸೆಂಟ್ರಲ್ ಗೌರ್ಮೆಂಟು ಸರಿ ಇಲ್ಲ, RBI ಸರಿ ಇಲ್ಲ. ಫಸ್ಟ್ ಆಫ್ ಆಲ್ RBI ಗವರ್ನರೇ ಸರಿ ಇಲ್ಲ. ಹಣವಂತರಿಗೆ ಮಾತ್ರ ಬ್ಯಾಂಕ್ಗಳು ಇರೋದು. ಲಕ್ಷ ಲಕ್ಷ ಸಂಬಳ ತೆಗೆದುಕೊಳ್ಳೋರಿಗೆ, ಲಕ್ಷ ಲೀಗಲಾಗೆ ಇನ್ಕಮ್ ಇರೋರಿಗೆ ಅಷ್ಟೇ ಬ್ಯಾಂಕ್ಗಳು ಇರೋದು. ಇವತ್ತು ಒಬ್ಬರು ತರಕಾರಿ ಮಾರೋರು, ಹಣ್ಣು ಮಾರೋರು ಫುಟ್ಪಾತಲ್ಲಿ ಅವರು ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡ್ತಾರೆ. ಆದರೆ ಅವರ ಹತ್ರ ಯಾವುದೇ ಒಂದು ಇದಿಲ್ಲ, ಸ್ಯಾಲ್ರಿ ಸರ್ಟಿಫಿಕೇಟ್ ಇಲ್ಲ, ಸಿವಿಲ್ ಸ್ಕೋರ್ ಇಲ್ಲ, ಅದು ಲಕ್ಷ ದುಡಿತಾರೆ. ಹಂಗಂತೇಳ್ಬಿಟ್ಟು ಅವ್ರನ್ನ ಕೇವಲ ನೋಡೋದ? ರೈತರು, ಅವ್ರು ಯಾವುದೇ ಇನ್ಕಮ್ ಇಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಏನಿಲ್ಲ, ಯಾವುದೇ ಸ್ಯಾಲ್ರಿ GST ಸರ್ಟಿಫಿಕೇಟ್ ಇಲ್ಲ, IT ಅದೇನು ಅಂತಿರಲ್ಲ, ಟ್ಯಾಕ್ಸ್ ಇಲ್ಲ, ಏನಿಲ್ಲ ರೈತರ ಹತ್ರ. ರೈತರು ಮನೆಯಲ್ಲಿ 10 ಲಕ್ಷ, 20 ಲಕ್ಷ, 30 ಲಕ್ಷ ಗಟ್ಟಲೆ ದುಡ್ಡು ಇಟ್ಕೊಂಡಿರ್ತಾರೆ. ಹಂಗಂತೇಳ್ಬಿಟ್ಟು ಅವರು ಯೋಗ್ಯವಂತರಲ್ವಾ? ಅಂದರೆ ಇವತ್ತು ಬ್ಯಾಂಕ್ಗಳು ಜನಸಾಮಾನ್ಯರಿಗೆ ಒಳಿತನ್ನು ಮಾಡ್ತಾ ಇಲ್ಲ. ಜಸ್ಟ್ ಹಣ ಇರೋರಿಗೆ ಮಾತ್ರ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಇದು ತಪ್ಪು. ಒಬ್ಬ ಬ್ಯಾಂಕ್ ಕಸ್ಟಮರ್ಗೂ ಅದೇ ಬ್ಯಾಂಕ್ ಮ್ಯಾನೇಜರ್ಗಳು ಬೆಲೆ ಕೊಡೋದಿಲ್ಲ. ಜನಸಾಮಾನ್ಯರನ್ನು, ಕಸ್ಟಮರ್ಸ್ಗಳನ್ನು ಭಾಳ ಕೇವಲ ನೋಡ್ತಾರೆ, ಅವಮಾನ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ಯೋಗ್ಯತೆಯನ್ನು ಅಳಿತಾರೆ ಬ್ಯಾಂಕ್ನವರು. ಹಾಗಾಗಿ ಇವತ್ತು ಭಾರತದ ಎಷ್ಟೋ ಬ್ಯಾಂಕ್ಗಳು ದಿವಾಳಿ ಎದ್ದೋಗಿದ್ದಾವೆ, ಲಾಸ್ ಆಗಿದ್ದಾವೆ. ಅವ್ರ ಯೋಗ್ಯತೆಗೆ ಒಂದು ಬ್ಯಾಂಕ್ ನಡೆಸೋಕ್ಕಾಗ್ತಾ ಇಲ್ಲ. ಯಾಕೆ ಹೇಳಿ? ಯಾವಾಗ ಜನಗಳನ್ನು ಅಪಮಾನ ಮಾಡೋದು, ಅವಮಾನ ಮಾಡೋದು, ಅವ್ರ ಯೋಗ್ಯತೆ ಅಳಿಯೋದು, ಅವ್ರ ಬಗ್ಗೆ ಕೇವಲ ನೋಡೋದು, ಜನಸಾಮಾನ್ಯರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ಬ್ಯಾಂಕ್ಗಳು ನಿಲ್ಲಿಸ್ತಾರೋ ಅವತ್ತೇ ಬ್ಯಾಂಕ್ಗಳು ಉದ್ಧಾರ ಆಗ್ತಾರೆ. ಅಲ್ಲೇ ಕಂಟ ನಮ್ಮ ದೇಶ ಹಿಂಗೇ ಇರುತ್ತೆ. ನಮ್ಮ ದೇಶ ಎಷ್ಟೋ ಮುಂದೆ ಹೋಗಿರಬೇಕಾಗಿತ್ತು. ಕಿತ್ತೋಗಿರೋ ರಾಜಕಾರಣಿಗಳು, ಕೆಲವರು ಉಡಾಪೆ ಅಧಿಕಾರಿಗಳು, ಈ ದೇಶದಲ್ಲಿ ಸ್ವಾರ್ಥ ಅಧಿಕಾರಿಗಳು, ಸ್ವಾರ್ಥ ರಾಜಕಾರಣಿಗಳಿಂದ ಈ ದೇಶ ಹಿಂದೆ ಉಳಿದಿದೆ. ಇದರಿಂದ ಮುಂದೆ ಹೋಗಬೇಕಾಗಿತ್ತು. ಟಾಪಿಕ್ಕಿಗೆ ಬರ್ತಾ ಇದ್ದೇನೆ. ನಾನು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರೋದು ಎಲ್ಲ ಅನುಭವಿಸಿನೇ ಮಾತಾಡೋದು. ಇವತ್ತು ಬ್ಯಾಂಕ್ಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬ್ಯಾಂಕ್ಗಳು ಇವತ್ತು ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಜನರಿಗೆ ಸರ್ವಿಸ್ ಕೊಡ್ತಾ ಇಲ್ಲ, ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಾ ಇಲ್ಲ. ಜನರನ್ನು, ಕೆಳಗಡೆ ಇರತಕ್ಕಂಥ ಜನಸಾಮಾನ್ಯರನ್ನು ಲೋನ್ ಕೊಡೋದ್ರ ಮುಖಾಂತರ, ಹಣ ಕೊಡೋದ್ರ ಮುಖಾಂತರ ಅವರಿಗೆ
ಮೇಲಕ್ಕೆತ್ತುವಂಥ ಕೆಲಸವನ್ನು ಬ್ಯಾಂಕ್ಗಳು ಮಾಡ್ತಾ ಇಲ್ಲ. ಒಬ್ಬ ಡೆಲಿವರಿ ಬಾಯ್ ಇವತ್ತು ಪ್ರಸ್ತುತ ಎಷ್ಟು ದುಡಿತಾನೆ ಗೊತ್ತಾ? ತಿಂಗಳಿಗೆ 50ರಿಂದ 1 ಲಕ್ಷ ರೂಪಾಯಿ ಒಳಗಡೆ ದುಡಿತಾ ಇದ್ದಾನೆ ಒಬ್ಬ ಡೆಲಿವರಿ ಬಾಯ್. ಹಂಗಂತ ಅವನು ಕೇವಲ ನೋಡೋದ? ಅವನ ಯೋಗ್ಯತೆ ಅಳಿಯದ? ಅವನ ಹತ್ರ ಯಾವುದೇ ಸ್ಯಾಲ್ರಿ ಸರ್ಟಿಫಿಕೇಟ್ ಇಲ್ಲ, ಅವನ ಹತ್ರ ಯಾವುದೇ ಸಿಬಿಲ್ ಸ್ಕೋರ್ ಇಲ್ಲ, ಯಾವುದೇ IT ಇನ್ಕಮ್ ಟ್ಯಾಕ್ಸ್ ದಾಖಲಾತಿಗಳು ಅವನ ಹತ್ರ ಇಲ್ಲ. ಆದ್ರೆ ತಿಂಗಳಿಗೆ 50,000 ಮೇಲೆ ಲಕ್ಷ ಒಳಗಡೆ ದುಡಿತಾನೆ ಅವನು. 20ರಿಂದ 30,000 ಲೋನ್ ಕೊಡೋಕ್ಕೆ ಬ್ಯಾಂಕ್ಗಳು ಅವನ ಯೋಗ್ಯತೆಯನ್ನು ಕ್ವಶನ್ ಮಾಡ್ತಾರೆ, ರೈತರ ಯೋಗ್ಯತೆಯನ್ನು ಕ್ವಶನ್ ಮಾಡ್ತಾರೆ. ನಮ್ಮ ದುಡ್ಡನ್ನು ನಾವು ತೆಗೆದುಕೊಂಡೋಗಿ 5 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದರೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಇವನಿಗೆ ಕೇಳೋ ಅಧಿಕಾರ ಇಲ್ಲ ಬ್ಯಾಂಕ್ನವ್ರಿಗೆ. ಎಲ್ಲಿಂದ ಬಂತು ಅಂತ ಕೇಳೋ ಅಧಿಕಾರನೇ ಇಲ್ಲ ಇವರಿಗೆ. ನಾನು ದುಡಿಯೋ ದುಡ್ಡು, ನಾನು ದುಡಿದು ಪರಿಶ್ರಮ ಪಟ್ಟು ಉಳಿಸ್ಕೊಂಡಿರೋ ದುಡ್ಡು ನನ್ನ ಖಾತೆಯಲ್ಲಿ ಹಾಕಕ್ಕೆ ಬರ್ತಾ ಇದ್ದೇನೆ, ನನ್ನ ಅಕೌಂಟಲ್ಲಿ ಹಾಕಕ್ಕೆ ಬರ್ತಾ ಇದ್ದೇನೆ. ಇವನು ಯಾರು ಕೇಳೋದಕ್ಕೆ? ಅಂದರೆ ಈ ದೇಶದ ಇದು ಸರಿ ಇಲ್ಲ. ಎಲ್ಲ ತಂದು ಕಳ್ತನ ಮಾಡ್ಕೊಬಂದು ಕಟ್ಬಿಡ್ತಾರೆ ಬ್ಯಾಂಕಲ್ಲಿ. ಮತ್ತು ನಾನೇನಕ್ಕೆ ಅಕೌಂಟ್ ಇರೋದು? ನನ್ನ ಅಕೌಂಟ್ನ ಕ್ವಶನ್ ಮಾಡೋಕ್ಕೆ ಬ್ಯಾಂಕ್ನವ್ರು ಯಾರು? ಇವತ್ತು ಜನರಿಗೆ ಒಳ್ಳೇದು ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಟ್ರಾಫಿಕಿಗೆ ಬರ್ತಾ ಇದ್ದೇನೆ ಕನ್ನಡಿಗರೇ, 50,000 ಲೋನ್ ಕೊಡೋಕ್ಕೂ ಅವ್ರ ಯೋಗ್ಯತೆ ನೋಡ್ತಾರೆ. ಹಣ ಇದ್ದಾಗ ಮಾತ್ರ ನಮಸ್ಕಾರ ಮಾಡ್ತಾರೆ, ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಹಣ ಇಲ್ಲ ಅಂದರೆ ಎದ್ದೋಗಿ ಅಂತಾರೆ, ಯಾಕೆ ಇಲ್ಲೇ ಇದ್ದೀರಿ ಅಂತಾರೆ. ಇಷ್ಟೊತ್ತಿಗೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು, ಈ ದೇಶದ ಸೇವೆ ಮಾಡೋದಕ್ಕೆ ನಾವು ಅಧಿಕಾರಿಗಳಾಗಿದ್ದೇವೆ. ಈ ದೇಶವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋಗ್ಬೇಕಂದ್ರೆ ನಾವು ಜನಸಾಮಾನ್ಯರಿಗೆ, ಒಳ್ಳೆಯ ಜನರನ್ನು ಕಂಡುಹಿಡಿದವರಿಗೆ ಸಹಕರಿಸೋ ಮುಖಾಂತರ ನಾವು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದು. ಈ RBI ಗವರ್ನರು ಕಿತ್ತೋಗಿರೋನು. ಅರ್ಥ ಆಯ್ತಾ? ಇವತ್ತು ಒಂದು ಲೋನ್ ತೆಗೆದುಕೋಬೇಕಂದ್ರೆ 108 ಡಾಕ್ಯುಮೆಂಟ್ ಕೇಳ್ತಾರೆ. ಎಲ್ಲಿಂದ ತರ್ತಾರೆ? ಎಲ್ಲರ ಹತ್ರ ಸ್ಯಾಲ್ರಿ ಸರ್ಟಿಫಿಕೇಟ್ ಇರುತ್ತಾ? ಎಲ್ಲರ ಹತ್ರ ಇನ್ಕಮ್ ಟ್ಯಾಕ್ಸ್ ಇದಿರುತ್ತಾ, ಡೀಟೇಲ್ಸ್ ಇರುತ್ತಾ? IT ಡೀಟೇಲ್ಸ್ ಇರುತ್ತಾ? ಎಲ್ಲರ ಹತ್ರನೂ GST ಇದಿರುತ್ತಾ, ಸರ್ಟಿಫಿಕೇಟ್ ಇರುತ್ತಾ? ಇಲ್ಲ. ಅವಷ್ಟಿದ್ರೆ ಮಾತ್ರ ನೀವು ಲೋನ್ ಕೊಟ್ಬಿಡ್ತೀರಾ? ಇಲ್ಲ. ಇಂಥ ಸಂದರ್ಭದಲ್ಲಿ ಟಾಪಿಕ್ ಬರ್ತಾ ಇದ್ದೇನೆ. ಇವಾಗ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದು ಬ್ಯಾಂಕ್ ಹುಟ್ಕೊಂಡಿದೆ, ಅದು IDFC ಬ್ಯಾಂಕ್. ಈ ಒಂದು ಬ್ಯಾಂಕ್ ಏನು ಮಾಡ್ತಾ ಇದೆ ಅಂದರೆ, ತುಂಬ ಜನಗಳ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು, ಯಾವುದೇ ಒಂದು ಅರ್ಹತೆ ಯೋಗ್ಯತೆಯನ್ನು ನೋಡದೆ, ಅಂದರೆ ಸ್ಯಾಲ್ರಿ ಸರ್ಟಿಫಿಕೇಟು, ಸಿಬಿಲ್ ಸ್ಕೋರು ಏನು ನೋಡದಲ್ಲಿ ಅವನ ಯಾವುದೋ ಒಂದು ಲೋನ್ ತೆಗೆದುಕೊಂಡು ಅವನ ನಡವಳಿಕೆ ಮೇಲೆ ಪರ್ಸನಲ್ ಲೋನ್ ಕೊಡ್ತಾ ಇದ್ದಾರೆ IDFC ಬ್ಯಾಂಕ್. ಇಂಥ ಸಂದಿಗ್ಧ ಸಮಯದಲ್ಲಿ, ಪರಿಸ್ಥಿತಿಯಲ್ಲಿ ಇಂಥ ಒಂದು IDFC ಬ್ಯಾಂಕ್ ಉಟ್ಕೊಂಡಿರೋದು ನಮಗೆಲ್ಲ ಸಂತೋಷ ಆಗಿದೆ. IDFC ಬ್ಯಾಂಕ್ ಏನಪ್ಪ ಅಂತಂದರೆ, ನಿನ್ನ ಲೋನು ನಡವಳಿಕೆ ಆಧಾರದ ಮೇಲೆ ಪರ್ಸನಲ್ ಲೋನ್ ಕೊಡ್ತಾ ಇದೆ. ಇಂಥ ಬ್ಯಾಂಕ್ ಹುಟ್ಟಿಗೆಬೇಕು. ನನಗೂ IDFC ಬ್ಯಾಂಕಿಗೂ ಮೊನ್ನೆ 2026 ಮಾರ್ಚ್ ಫೆಬ್ರವರಿಯಿಂದ ಸಂಬಂಧ ಬೆಳೀತು. ನಾನು ಯಾವುದೋ ಒಂದು ಫ್ರಿಜ್ ತೊಗೊಂಡೆ, ಯಾವುದೋ ಒಂದು ಸಣ್ಣ ಲೋನು, ವಾಷಿಂಗ್ ಮಿಷಿನ್ ತೊಗೊಂಡೆ. ಅದು IDFC ಬ್ಯಾಂಕ್ ಅವ್ರು ನಮಗೆ ಲೋನ್ ಕೊಟ್ಟರು. ಆ ಲೋನ್ ತೆಗೆದುಕೊಂಡು 6 ತಿಂಗಳು ನಾನು ಸಿನ್ಸಿಯರಾಗಿ ನ್ಯಾಯ ನೀತಿ ಧರ್ಮದಲ್ಲಿ EMI ಕಟ್ಟಿಕೊ ಬಂದೆ. 6 ತಿಂಗಳು ಕಟ್ಟಿದೆ ನಾನು. 6 ತಿಂಗಳಾಗ್ತಲೂ IDFC ಬ್ಯಾಂಕಿಯವರು, ನೀವು ತುಂಬ ಚೆನ್ನಾಗಿ ನಡ್ಕೊಂಡಿದ್ದೀರಿ, ನೀವು ತುಂಬ ಚೆನ್ನಾಗಿ ಲೋನನ್ನು ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀರಿ, EMI ಎಲ್ಲ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾಯಿದ್ದೀರಿ, ನಿಮ್ಮನ್ನು ನಮ್ಮ IDFC ಬ್ಯಾಂಕ್ ಗುರುತಿಸಿದೆ, ಅಂದರೆ ಫೈಂಡ್ ಔಟ್ ಮಾಡಿದೆ. ನಾನು ಆ ಬ್ಯಾಂಕ್ ಕಸ್ಟಮರೇ ಅಲ್ಲ. ನಾನು ನಿಮ್ಮ ಒಂದು ನಡವಳಿಕೆಯನ್ನು ಗುರುತಿಸಿ ನಾವು 70,000 ಲೋನ್ ಪರ್ಸನಲ್ ಲೋನ್ ಕೊಡೋಕ್ಕೆ, ವಿತೌಟ್ ಡಾಕ್ಯುಮೆಂಟ್ ಕೊಡೋಕ್ಕೆ ನಾವು ರೆಡಿ ಇದ್ದೇವೆ ಅಂತ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದರು. ಯಾಕಂತಂದರೆ ನನಗೆ ನಂಬಿಕೆ ಇರಲಿಲ್ಲ, 70,000 ಯೋಗ್ಯತೆ ಕೊಡಲ್ಲ ಅಂದ್ಕೊಂಡಿದ್ದು. ಯಾಕಂತಂದರೆ 9 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ, 5 ಲಕ್ಷ ಕೊಡ್ತೀವಿ ಅಂತ ಮೆಸೇಜ್ಗಳು ಬರ್ತಾ ಇರ್ತವೆ, ಪರ್ಸನಲ್ ಲೋನ್ ಕೊಡ್ತೀವಿ ಅಂತ. 9 ಲಕ್ಷ 5 ಲಕ್ಷ ಇರಲಿ, 20,000 ಕೊಟ್ಬಿಡಿ ಅವ್ರ ಯೋಗ್ಯತೆ ನೋಡೋಣ. ಜನಗಳಿಗೆ ಯಾಮಾರಿಸ್ತಾರೆ, ಅಂಥವು ಯೋಗ್ಯತೆನ ಅಳಿತಾರೆ. 30,000ಕ್ಕೆ ಯೋಗ್ಯತೆ ಅಳಿಯಕ್ಕೆ ಬರ್ತಾನೆ ಅವನು. ಸ್ಯಾಲ್ರಿ ಸರ್ಟಿಫಿಕೇಟ್ ಐತಾ, ಎಷ್ಟು ಸ್ಯಾಲ್ರಿ ಬರುತ್ತೆ, ಎಲ್ಲಿ ಕೆಲಸ ಮಾಡ್ತೀಯಾ, ನೀನು ಮಂತ್ಲಿ ಇನ್ಕಮ್ ಹೆಂಗೆ, ನಿನ್ನ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ, ನಾವು ಲೋನ್ ಕೊಡೋದಿಲ್ಲ ಅಂತ ಜನರು ಯೋಗ್ಯತೆ ಅಳಿಯಕ್ಕೆ ಬರ್ತಾರೆ.
ಇಂಥ ಸಮಯದಲ್ಲಿ IDFC ಬ್ಯಾಂಕು ನಾನು ನಂಬಿದ್ದಿಲ್ಲ. 70,000 ತಗೊಳ್ಳಿ ನಿಮ್ಗೆ ಪರ್ಸನಲ್ ಲೋನು ವಿತೌಟ್ ಸ್ಯಾಲ್ರಿ ಸರ್ಟಿಫಿಕೇಟು, ಸಿಬಿಲ್ ಸ್ಕೋರ್ ಏನು ಬೇಡ ತಗೊಳ್ಳಿ ಅಂತ ನನಗೆ ಕಳಿಸ್ತಾಯಿದ್ರು. ನಂಬಿದ್ದಿಲ್ಲ. ಆದರೆ ಒಂದಿನ ನಾನು ಫೋನ್ ರಿಸೀವ್ ಮಾಡಿದೆ. IDFC ಬ್ಯಾಂಕಿಂದ ಫೋನ್ ಬಂತು, ರಿಸೀವ್ ಮಾಡಿದೆ. ಸರ್, ನಿಮಗೆ 70,000 ಪರ್ಸನಲ್ ಲೋನ್ ಅಪ್ರೂವಲ್ ಆಗಿದೆ, ನೀವು ತೆಗೆದುಕೋಬೋದು ಅಂತ. ಹೌದಾ? ನಾನು ಮೊದಲೇ ಆಗಲಾಡಿ 20-30 ಸಾವಿರ ತೆಗೆದುಕೊಂಡಿದ್ದೆ. ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಬಿಟ್ಟಿದ್ರು, ಸ್ಯಾಲ್ರಿದು ಅದು ಇದು ಅಂತ, ಸ್ಲಿಪ್ ಎಲ್ಲ. ಆದರೆ IDFC ಬ್ಯಾಂಕ್ನವರು ಆಯಿತು, ನನಗೆ ಬೇಕು, ಸಮಸ್ಯೆನಲ್ಲಿದ್ದೇನೆ, ನನಗೆ 50,000 ಬೇಕು ಅಂತ ಅಂದೆ. ನಾನು ಜಸ್ಟ್ 1 ಮಂತು ಆಗಿಲ್ಲ, 50,000 ಲೋನು ನಿಮಗೆ ಅರ್ಧ ಗಂಟೆಯಲ್ಲೇ ನಾವು ರಿಲೀಸ್ ಮಾಡ್ತೇವೆ ಅಂತ ಅಂದರು. ಹೌದಾ? ಆಗ ಸ್ಯಾಲ್ರಿ ಸರ್ಟಿಫಿಕೇಟ್ ಕೊಡೋದು ಬೇಡವಾ? ಸಿಬಿಲ್ ಸ್ಕೋರ್ ನೋಡೋದಿಲ್ವಾ? ಏನು ನೋಡೋದಿಲ್ವ ಅಂತ ನಾನೇ ಕೇಳಿದೆ. ಇಲ್ಲ, ಏನು ನೋಡೋದಿಲ್ಲ. ನೀವು ಆಲ್ರೆಡಿ ಸಣ್ಣ ಪುಟ್ಟ 2 ಲೋನು ತೆಗೆದುಕೊಂಡು ಅದನ್ನು ನ್ಯಾಯ ನೀತಿ ಧರ್ಮದಲ್ಲಿ ಸಿನ್ಸಿಯರಾಗಿ ನೀವು ಕ್ಲಿಯರ್ ಮಾಡಿದ್ದೀರಾ, ಅದರ ಆಧಾರದ ಮೇಲೆ ನಮಗೆ ಪರ್ಸನಲ್ ಲೋನ್ ಕೊಡ್ತಾ ಇದ್ದೀವಿ 70,000 ಅಂತ ನನಗೆ ಹೇಳಿದರು. ಬೇಡ, 70,000 ಬೇಡ, ನನಗೆ 50,000 ಕೊಡಿ, ಯಾಕಂದ್ರೆ ಸ್ವಲ್ಪ ಸಮಸ್ಯೆ ಇದೆ ಅಂತಂದೆ. ಓಕೆ ಅಂತಂದರು. ಅಷ್ಟೇ. 3:15 ನನಗೆ ಕಾಲ್ ಬಂತು. 6:15 ಅವರು ಟೀಮು IDFC ಬ್ಯಾಂಕ್ನ ಒಂದು ಉದ್ಯೋಗಿ ಎಂಪ್ಲಾಯ್ ಬಂದರು, ನನ್ನ ಹತ್ರ ಬಂದು ನನ್ನ ಹತ್ರ ಜಸ್ಟ್ KYC ಸೆಟ್ಟು ತೆಗೆದುಕೊಂಡಿಲ್ಲ. ಅವರು ಬರೀ ಪಾನ್ ಕಾರ್ಡ್ ನಂಬರು, ಆಧಾರ್ ನಂಬರು, ಅಕೌಂಟ್ ನಂಬರು, ಒಂದು ಸೆಲ್ಫಿ ಫೋಟೋ ಇಷ್ಟೇ ತಗೊಂಡಿದ್ದು. ಅವರು ಸಾಯಂಕಾಲ 7 ಗಂಟೆಗೆ ಬಂದರು. ನನ್ನ ಹತ್ರ ನಾನು ಮೀಟ್ ಮಾಡಿದರು. ಆಧಾರ್ ನಂಬರು, ಪಾನ್ ಕಾರ್ಡ್ ನಂಬರು, ಅಕೌಂಟ್ ನಂಬರು, ಒಂದು ಸೆಲ್ಫಿ ಫೋಟೋ ತೆಗೆದುಕೊಂಡು ಹೋದರು. ಏನು ಕೇಳಲಿಲ್ಲ. ಯಾವ ಸ್ಯಾಲ್ರಿ ಸರ್ಟಿಫಿಕೇಟು ಬೇಡ, ಯಾವ ಬದನೆಕಾಯಿನೂ ಬೇಡ, ಯಾವ ಸಿಬಿಲ್ ಸ್ಕೋರೂ ಬೇಡ ಅಂತ ಹೇಳಿ ಹೋಗ್ಬಿಟ್ರು. ಇನ್ನು ಅರ್ಧ ಗಂಟೆಯಲ್ಲೇ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ, ರಿಲೀಸ್ ಮಾಡುತ್ತೆ ಅಂತ. ನೀವು ಇಲ್ಲಾಂದರೆ ರಾತ್ರಿ 9 ಗಂಟೆ 2 ಅವರ್ಸ್ ಒಳಗಡೆ ನಿಮ್ಮ ಅಕೌಂಟಿಗೆ 50,000 ಬರುತ್ತೆ ಅಂತ ಅಂದರು. ಬೇರೆ ಬ್ಯಾಂಕ್ಗಳಲ್ಲಿ 50,000 ತೆಗೆದುಕೋಬೇಕಂದ್ರೆ 1 ತಿಂಗಳು ಅಡ್ಡಾಡಬೇಕು, ಎಲ್ಲ ಇಷ್ಟಿಷ್ಟು ಡಾಕ್ಯುಮೆಂಟ್ ಕೊಡಬೇಕು, ಅದಕ್ಕೊಂದು ಫೈಲ್ ಓಪನ್ ಮಾಡ್ತಾರೆ. ಆ ಫೈಲ್ ಇಷ್ಟಿಷ್ಟು ತಪ್ಪ ಇರುತ್ತೆ. ಮುದ್ರಾ ಲೋನ್ ಕೊಡಬೇಕು. ಇವಾಗ ಆ ಮೋದಿ ಹೇಳಿದ್ದಾನೆ, ಮುದ್ರಾ ಲೋನ್ ಜನಸಾಮಾನ್ಯರು ಕೊಟ್ಟು ಹೆಲ್ಪ್ ಮಾಡಬೇಕು ಬ್ಯಾಂಕ್ಗಳು ಅಂತ. ಒಬ್ಬನು ಕೊಡೋದಿಲ್ಲ ಬ್ಯಾಂಕಲ್ಲಿ, ಯೋಗ್ಯತೆ ನೋಡ್ತಾರೆ. ಆವಾಗ ನಾನೇನು ಮಾಡಿದೆ, ನನಗೆ ನಂಬಿಕೆನೇ, ಏನಪ್ಪ ಇಷ್ಟು ಬ್ಯಾಂಕ್ಗಳು ನಮಗೆ ಇಷ್ಟು ಮರ್ಯಾದೆ ಕೊಡ್ತಾ ಇದೆಯಲ್ಲ, IDFC ಬ್ಯಾಂಕು ಇಷ್ಟು ನನಗೆ ಗೌರವ ಕೊಡ್ತಾ ಇದೆಯಲ್ಲ, ನಾನು ನಂಬಿ ನನಗೆ 50,000 ಕೊಡ್ತಾ ಇದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಅಂದರೆ ನಮ್ಮ ಇಂಡಿಯನ್ ಬ್ಯಾಂಕ್ಗಳು ಇಷ್ಟು ಮುಂದುವರೆದಿದ್ದಾವ, ಈ ಮಟ್ಟಕ್ಕೆ ಬಂದಿದ್ದಾವ, ಇಷ್ಟು ಜನರಿಗೆ ಒಳ್ಳೇದು ಮಾಡುವಂಥ ಮಟ್ಟಕ್ಕೆ IDFC ಬ್ಯಾಂಕ್ ಬಂದಿದೆಯಾ ಅಂತ ನನಗೆ ಆಶ್ಚರ್ಯ ಆಯಿತು. 7 ಗಂಟೆಗೆ ನನ್ನ KYC ಡೀಟೇಲ್ಸು, ಅಕೌಂಟ್ ನಂಬರ್ ತೆಗೆದುಕೊಂಡು ಹೋದ IDFC ಬ್ಯಾಂಕ್ ಒಬ್ಬ ಉದ್ಯೋಗಿ ರಾತ್ರಿ 9 ಗಂಟೆಗೆ ನನ್ನ ಅಕೌಂಟ್ಗೆ 50,000 ಬಂತು. ಯಾಕಂತಂದರೆ ಜನಗಳು ತುಂಬ ಫೈನಾನ್ಸ್ಗಳ ಹತ್ರ ದುಡ್ಡು ತಗೊಂಡು ಹಾಳಾಗೋಗ್ಬಿಟ್ಟವ್ರೆ. ಎಷ್ಟೋ ಜನ ಮೋಸ ಮಾಡಿ ಅವ್ರನ್ನ ಜನಗಳು ಹಾಳು ಮಾಡಿಬಿಟ್ಟಿದ್ದಾರೆ ಪಬ್ಲಿಕ್ಕಲ್ಲಿ. 100 ಜನದಲ್ಲಿ 90 ಜನ ಒಳ್ಳೆಯವರು ಇರ್ತಾರೆ, 10 ಜನ ಮೋಸ ಮಾಡಿ ಇದ್ದೇ ಇರ್ತಾರೆ ಲೋನ್ ತಗೊಂಡು. ಅಂಥವ್ರಿಗೆ ರಿಕವರಿ ಡಿಪಾರ್ಟ್ಮೆಂಟ್ನ ಸ್ಟ್ರಾಂಗ್ ಮಾಡಿ ವಸೂಲಿ ಮಾಡಬೇಕಾಗುತ್ತೆ, ವಿಧಿ ಇಲ್ಲ. 9 ಗಂಟೆಗೆ ನನ್ನ ಅಕೌಂಟಿಗೆ ದುಡ್ಡು ಬಂತು. ನನಗೆ ಆಶ್ಚರ್ಯ ಆಯಿತು. ಒಬ್ಬ ನಮ್ಮ ಭಾರತ ದೇಶದ, ನಮ್ಮ ಕರ್ನಾಟಕ ರಾಜ್ಯದ ಒಂದು ಬ್ಯಾಂಕು, IDFC ಬ್ಯಾಂಕ್ ಇಷ್ಟಕ್ಕೊಂದು ಫಾಸ್ಟ್ ಇದೆ ಅಂದರೆ ಗ್ರೇಟ್ ಹೇಳಬೇಕಂತಂದರೆ. ಈಗ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ನಾನು ನಂಬಿ ಬ್ಯಾಂಕು ಲೋನ್ ಕೊಟ್ಟಿದೆ, ಯಾವುದೇ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಕೇಳಲಿಲ್ಲ, ನನ್ನ ಯೋಗ್ಯತೆ ಕೇಳಲಿಲ್ಲ, ನೀನು ತಿಂಗಳಿಗೆ ಎಷ್ಟು ದುಡಿತೀಯ ಅಂತಲೂ ಕೇಳಲಿಲ್ಲ. ಯಾವುದೋ ಒಂದು ಫ್ರಿಜ್, ವಾಷಿಂಗ್ ಮೆಷಿನ್ ತಗೊಂಡು ಅದನ್ನು ಸಿನ್ಸಿಯರಾಗಿ ಕಟ್ಕೊಂಡು ಹೋಗಿದ್ದೆ, ಅದ್ರ ಆಧಾರದ ಮೇಲೆ ನನಗೆ ಇಷ್ಟು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಏನಾದರೂ ಮಾಡಿ ನಾನು ನಿಯತ್ತಾಗಿ ಈ ಬ್ಯಾಂಕಿಗೆ ಇರಬೇಕು, ನಿಯತ್ತಾಗಿ ಈ ಬ್ಯಾಂಕಿನ EMI ಕಟ್ಟಬೇಕು ಅನ್ನೋದು ನನಗೂ ಮನುಷ್ಯತ್ವ ಇರುತ್ತಲ್ವ. ಇದೇ IDFC ಬ್ಯಾಂಕಿಂದಲೇ ನಾನು ಮುಂದೆ ಬರ್ತೇನೆ, ಅದ್ರಾಗೆ 2 ಮಾತೇ ಇಲ್ಲ. ಆಯಿತಾ? ಇಂಥ ಬ್ಯಾಂಕ್ಗಳು ನಮ್ಮ ದೇಶಕ್ಕೆ ಬೇಕು, IDFC ಬ್ಯಾಂಕ್ ಅಂತವು ನಮ್ಮ ದೇಶಕ್ಕೆ ಬೇಕು. ಕಸ್ಟಮರ್ಸ್ಗಳು ಅಷ್ಟೇ. ನೀವು IDFC ಬ್ಯಾಂಕಲ್ಲಿ ಹೋಗಿ ಕಸ್ಟಮರ್ಗಳಾಗಿ. ನಾನು ಆ ಬ್ಯಾಂಕ್ ಕಸ್ಟಮರೇ ಅಲ್ಲ, ನನಗೆ ಜಸ್ಟ್ 6 ತಿಂಗಳಿಂದ ಇಂಟ್ರೊಡ್ಯೂಸ್ ಆಯ್ತು ಆ ಬ್ಯಾಂಕು. ಅವ್ರು ಹೇಳಿದರು, ಇದನ್ನು 50,000 ಕ್ಲಿಯರ್ ಮಾಡಿ, ಈಗ ಹೆಂಗೆ ನೀವು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದೇ ಥರ ಮಾಡಿ, ನಿಮಗೆ 3 5 ಲಕ್ಷ ತಗೋಬೋದು. ನೀವು ಯಾವುದೇ ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಡ, ಇನ್ಕಮ್ ಸರ್ಟಿಫಿಕೇಟು ಬೇಡ, ಸಿಬಿಲ್ ಸ್ಕೋರ್ ಏನೂ ಬೇಡ ಅಂತಂದರು ಅವರು. ನನಗೆ ಅವ್ರು 5 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಡ್ತಾರೆ ಅಂತ ಖುಷಿ ಅಲ್ಲ, ಒಂದು ಗೌರವ ಕೊಡ್ತಾರಲ್ಲ ಒಬ್ಬ ಮನುಷ್ಯನಿಗೆ. ಉಪವಾಸ ಇದ್ರೂ, ಬಡವರು, ರೈತರು, 2 ಹೊತ್ತು ಊಟ ಮಾಡೋ ಪರಿಸ್ಥಿತಿ ಇರೋರಿಗೆ 50,000 ಕೊಡ್ತಾರೆ ಅಂದರೆ,
ಕಾರ್ಮಿಕರು ಬಾಡಿಗೆ ಕಟ್ಟೋದು ನಿಲ್ಲಿಸಲ್ಲ, ನೀರು ಬಿಲ್ ಕಟ್ಟೋದು ನಿಲ್ಲಿಸಲ್ಲ, ಕರೆಂಟ್ ಬಿಲ್ ಕಟ್ಟೋದು ನಿಲ್ಲಿಸಲ್ಲ. ಮನೆಗೆ ರೇಷನ್ ಇಲ್ಲಾಂದ್ರೂ ಪರವಾಗಿಲ್ಲ, ಬ್ಯಾಂಕ್ EMI ಕಟ್ತಾರೆ. ಅಯ್ಯೋ ನನ್ನ ಬ್ಯಾಂಕ್ EMI ಬಂತಪ್ಪ, ಡೇಟ್ ಬಂದ್ಬಿಡ್ತು ಕಟ್ಟೋಣ ಅಂತಾರೆ. ಯಾಕಂದರೆ ಜನಗಳ ಹತ್ರ ನಿಯತ್ತಿದೆ. ಆದರೆ ಬ್ಯಾಂಕ್ಗಳವರು ಫಸ್ಟ್ ಜನಗಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಇಂಥ ಬ್ಯಾಂಕ್ಗಳು ನಮ್ಮ ದೇಶಕ್ಕೆ ಬೇಕಾ? ಇಂಥ ಕಿತ್ತೋಗಿರೋ ಪ್ರಧಾನಮಂತ್ರಿಗಳು, ಕಿತ್ತೋಗಿರೋ ಮುಖ್ಯಮಂತ್ರಿಗಳು, RBI ಗವರ್ನರ್ಗಳು ಇವ್ರು ಬೇಕಾ? ಮೋದಿ ಬಿಟ್ಟಿದ್ದಾನೆ ಮುದ್ರಾ ಲೋನು, ಬ್ಯಾಂಕ್ಗಳು ಕೊಡ್ತಾ ಇಲ್ಲ. ಬ್ಯಾಂಕ್ಗಳಿಗೆ ಕ್ವಶನ್ ಮಾಡೋ ರೈಟ್ಸೇ ಮೋದಿಗಿಲ್ಲ. ಯಾಕೆ ಕೊಡ್ತಾ ಇಲ್ಲ ಮುದ್ರಾ ಲೋನ್? ನೀವು ಯಾಕೆ ನಿಲ್ಸಿದ್ರಾ? ಜನಸಾಮಾನ್ಯರಿಗೆ ಯಾಕೆ ಒಳ್ಳೇದು ಮಾಡ್ತಾ ಇಲ್ಲ ನೀವು ಅಂತ ಮೋದಿಗೆ ಧ್ವನಿನೇ ಇಲ್ಲ. ಯಾವತ್ತು ಈ ಜನರನ್ನ ಕೇವಲ ನೋಡ್ತಾರೆ, ಯಾವತ್ತು ಬ್ಯಾಂಕ್ನವರು ಜನಗಳ ಬಗ್ಗೆ ಯೋಗ್ಯ ತಳಿತಾರೆ, ಅಲ್ಲೇ ತಗೊಂಡು ಬ್ಯಾಂಕ್ಗಳು ದಿವಾಳಿಯಾಗಿ ಇರ್ತವೆ. ಅದು ನಿಲ್ಲಿಸ್ತಾರೆ, ಅವಾಗ ಉದ್ಧಾರ ಆಗ್ತಾರೆ ಬ್ಯಾಂಕ್ಗಳು. ಈಗ ನಾವು ನೋಡಿ, ನಾನು ಕಸ್ಟಮರ್ಗಳಿಗೆಲ್ಲ ಹೋಗಿ IDFC ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿ ವ್ಯವಹಾರ ಮಾಡಿ, ನಿಮಗೆ ಆ ಬ್ಯಾಂಕ್ ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಏನು ರೈತನ ಹತ್ರ ಸ್ಯಾಲ್ರಿ ಸರ್ಟಿಫಿಕೇಟ್ ಇರಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಇರಲ್ಲ, ಯಾವುದು ಇರಲ್ಲ, ಬದನೆಕಾಯಿ ಇರಲ್ಲ, ಅವನಂಗ ಲೋನ್ ಕಟ್ಟೋದಿಲ್ವಾ? ಇನ್ನು ಈ ದೇಶ ಹೆಂಗೆ ಉದ್ಧಾರ ಆಗುತ್ತೆ ಹೇಳಿ? ಜನಗಳಿಗೆ ಕೈ ಹಿಡಿಬೇಕಲ್ಲ ಬ್ಯಾಂಕ್ಗಳು, ಒಳ್ಳೇದು ಮಾಡಬೇಕಲ್ಲ. ಮದುವೆ ಮುಂಚೆ ಮನೆ ಕಟ್ಟೋಕ್ಕೆ ಏನೋ ಹೆಲ್ಪ್ ಮಾಡಿದರೆ ಅವ್ರ ಪ್ರಾಮಾಣಿಕತೆಯಿಂದ ದುಡ್ಡು ಕಟ್ಕೊಂಡು ಹೋಗ್ತಾರಲ್ಲ, ಅವರು ಬದುಕು ಹಸನಾಗುತ್ತಲ್ಲ. ಇವಾಗ IDFC ಬ್ಯಾಂಕು ಇಂಥ ಸಂದರ್ಭದಲ್ಲಿ ಹುಡುಕೆ ಬಂದು ಲೋನ್ ಕೊಡ್ತಾ ಇದೆ ಅಂದರೆ ನಮಗೂ ಸಿನ್ಸಿಯರ್ ಆಗಿರ್ತೇವೆ. ನಾನು ಒಂದು ಕೆನರಾ ಬ್ಯಾಂಕ್ ಕಸ್ಟಮರ್. ನಾನು 1 ವರ್ಷದ ಕೆಳಗಡೆ ಹೋಗಿ ಅವಳಿಗೆ ಕೇಳಿದೆ, ನಾನು ಪರ್ಸನಲ್ ಲೋನ್ ಬೇಕು ಅಂತ. ಎಷ್ಟು ಬೇಕು? 1 ಲಕ್ಷ ರೂಪಾಯಿ ಬೇಕು ಅಂದೆ ನಾನು. ಅವಳು ಹೇಳಿದ್ದು, ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ನಾನು ಆಫೀಸ್ ಬಾಯ್ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ. ಎಷ್ಟು ಸಂಬಳ ಅಂತ ಅಂದ್ಲು. 20,000 ಅಂದ್ಲು. ಕೊಡೋಕ್ಕಾಗೋದಿಲ್ಲ ಅಂತ ಅಂದ್ಲು. ಯಾಕಂತಂದೆ, ಕೊಡೋದಿಲ್ಲ ನಾವು, ಏಜೆನ್ಸಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೆಲಸ ಮಾಡೋದು ನಾವು ಕೊಡೋದಿಲ್ಲ ಅಂದ್ಲು ಅವಳು. ದುರಂಕಾರ ಮುಂಡೆ, ಕೆನರಾ ಬ್ಯಾಂಕ್ ಮ್ಯಾನೇಜರು. ಇಂಥ ಅಧಿಕಾರಿಗಳಿಂದ ಈ ದೇಶ ಉದ್ಧಾರ ಆಗುತ್ತಾ? ಅವಳು ನನ್ನ ಯೋಗ್ಯತೆನ ಅಳಲು. ನಾನು 10 ಲಕ್ಷ ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ ಹೊರಗಡೆ, ನಿಯತ್ನ ನಡ್ಕೊಂಡಿದ್ದೀನಿ. ನಾನು ಬಡ್ಡಿ ಕಟ್ಟಿದ್ದೀನಿ ಹೊರಗಡೆ. ಫಸ್ಟ್ ಆಫ್ ಆಲ್ ನನಗೆ ಮರ್ಯಾದೆ ಕೊಡಲಿಲ್ಲ ಅವಳು, ಹಂಗೆ ಮಾತಾಡೋಕ್ಕೂ ಬಿಡಲಿಲ್ಲ ಅವಳು ಕ್ಯಾಬಿನಲ್ಲಿ ಕಳಿಸಿದ್ದು. ಇವಳಿಗೆ 50,000 ಎಲ್ಲರೂ 50,000 ಲಕ್ಷ ಸಂಬಳ ತಗೊಂಡು ಸ್ಯಾಲರಿ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರ? ಕೇಳಿ ಭಾರತ ದೇಶ ಬಡತನದಿಂದ ದೇಶ, ರೈತರು ಕಾರ್ಮಿಕರಿಂದ ತುಂಬಿ ತುಳುಕಿರುತ್ತಿರುವಂಥ ದೇಶ. ಅವಮಾನ ಮಾಡಿದ್ಲು ಕೆನರಾ ಬ್ಯಾಂಕ್ ಮ್ಯಾನೇಜರು. ಅವಳಿಗೆ ಬ್ಯಾಂಕಿನ ಕಸ್ಟಮರ್ನ ಫೈಂಡ್ ಔಟ್ ಮಾಡೋಕ್ಕೆ ಇಲ್ಲ, ಅವಳಿಗೆ ಗೊತ್ತಿಲ್ಲ. ಅವಳಿಗೆ 2028ರಿಂದ ನನ್ನ ಅಕೌಂಟ್ ಚೆಕ್ ಮಾಡೋಕ್ಕೆ ಹೇಳಿ ಅವಳಿಗೆ, ಬ್ಯಾಂಕ್ ಮ್ಯಾನೇಜರ್ಗೆ. ಅವಳಿಗೆ 1 ಲಕ್ಷ ರೂಪಾಯಿ ಲೋನ್ ಕೊಡೋಕ್ಕೆ ನಾನು ಯೋಗ್ಯತೆ ಹೇಳಲ್ಲ, ಚೆಕ್ ಮಾಡೋಕ್ಕೆ ಹೇಳಿ ಅವಳಿಗೆ. ನಾನು ಚಾನಲ್ ಇಟ್ಕೊಂಡಿರೋದು ಏನಕ್ಕೆ? 2028 ನನ್ನ ಅಕೌಂಟಲ್ಲಿ ಎಷ್ಟು ಬಂದು ಹೋಗಿದೆ, ಪರ್ ಡೇ ಎಷ್ಟು ಬರ್ತಾ ಹೋಗ್ತದೆ, ಅಷ್ಟು ಫೈಂಡ್ ಔಟ್ ಮಾಡಿ ಒಬ್ಬ ಕಸ್ಟಮರ್ಗೆ ಬೆಲೆ ಕೊಡೋದು ಕಲಿಯಬೇಕು ಬ್ಯಾಂಕ್ ಮ್ಯಾನೇಜರ್ಗಳು. ಕೋಟಿ ಇರೋನಿಗೆ ಮಾತ್ರ ಲೋನ್ ಕೊಡೋದು, ಕೋಟಿ ಇರೋನಿಗೆ ಮಾತ್ರ ಮರ್ಯಾದೆ ಕೊಡೋದು, ಕೋಟಿ ಇರೋನಿಗೆ ಮಾತ್ರ ಹೋಮ್ ಲೋನು, ಆಟೋ ಲೋನು, ಎಲ್ಲ ಪರ್ಸನಲ್ ಲೋನ್ ಕೊಡೋದು. ಫಸ್ಟ್ ಕೊಟ್ಟು ನೋಡಿ, ಅವ್ನು ಚೆನ್ನಾಗಿ ನಡ್ಕೊಂಡಿಲ್ಲ ಅಂದರೆ ಬಿಟ್ಟಾಕಿ. ಚೆನ್ನಾಗಿ ನಡ್ಕೊಂಡವ್ರಿಗೆ ಫೈಂಡ್ ಔಟ್ ಮಾಡಬೇಕು. ಸಿಸ್ಟಮ್ ಬಂದು ಕೂತ್ಕೊಂಡು AC ನಲ್ಲಿ ಕೂತ್ಕೊಂಡು ಲಕ್ಷ ಸಂಬಳ ತೆಗೆದುಕೊಂಡು ಜನಸಾಮಾನ್ಯ ಕೇವಲ ಮಾಡೋದು ಬ್ಯಾಂಕ್ಗಳು, ಮ್ಯಾನೇಜರ್ಗಳು. ಬ್ಯಾಂಕ್ ನಿಮ್ಗೆ ಅದಕ್ಕೆಲ್ಲ ಜಾಬ್ ಇರೋದು. ನಿಮ್ಮ ಕಸ್ಟಮರ್ಗೆ ಫೈಂಡ್ ಔಟ್ ಮಾಡಿ. ನೀನು ಎಲ್ಲಿಗೂ ಹೋಗೋದೇ ಬೇಡ, ನೀನು ಆಚೆ ಬ್ಯಾಂಕ್ ಒಳಗಡೆನೆ ನಿನ್ನ ಕಸ್ಟಮರ್ಗಳೇ ಫೈಂಡ್ ಔಟ್ ಮಾಡ್ತಿಲ್ಲ, ನೀನು ಬ್ಯಾಂಕ್ ಉದ್ದಾರಾಗೋಗುತ್ತೆ. ಅದು ಮಾಡ್ತಾ ಇಲ್ಲ ನೀನು, ಯೋಗ್ಯತೆ ಅಳಿತಾ ಇದೆಯಾ? ತಿಂಗಳು ಇನ್ಕಮ್ ಹೆಂಗೆ ಅಂತ ನೋಡ್ತಾ ಇದೆಯಲ್ಲ. 10 ಲಕ್ಷ ರೈತರಿಗೆ ಲೋನ್ ಕೊಡು ನೀನು. ನ್ಯಾಯ ನೀತಿ ಧರ್ಮದಲ್ಲಿ ಕಟ್ತಾರೆ ಅವರು. ನೀನು ಯಾವುದು ಡಾಕ್ಯುಮೆಂಟು ತಗೋಬೇಡ. ನೀನು ಭಯ ಭಕ್ತಿಯಿಂದ ಬಂದು ಕೊಡ್ತಾರೆ, ನೀನು ಲೋನ್ ತೀರಿಸ್ತಾರೆ. ಅದೇ ನೀನು ಕೊಡೋದಿಲ್ಲ, ಯೋಗ್ಯತೆ ಅಳಿತೀಯಾ? ಕೆನರಾ ಬ್ಯಾಂಕ್ ಮ್ಯಾನೇಜರ್ ನನಗೆ ಕೇವಲ ಮಾತಾಡಿ ಕಳಿಸಿದ್ಲು. ಅದೇ ಬ್ರ್ಯಾಂಚಲ್ಲಿ ನಾನು 2 ಲಕ್ಷ ರೂಪಾಯಿ FD ಮಾಡಿದ್ದೀನಿ. ಅವಳಿಗೆ ಕಣ್ ಕಾಣೋದಿಲ್ವಾ? ಅವಳು ಎದುರುಗಡೆ ಮಾಡಿದ್ದಾನೆ 2 ಲಕ್ಷ ರೂಪಾಯಿ FD. 10,000 ರೂಪಾಯಿ RD ಕಟ್ತಾ ಇದ್ದೀನಿ. ಅವಳಿಗೆ ಅಷ್ಟು ಅರಿವಾಗೋದಿಲ್ವಾ? 1 ಲಕ್ಷ ರೂಪಾಯಿ ಲೋನ್ ಕೊಡೋಕ್ಕಾಗೋದಿಲ್ಲ ಇವಳಿಗೆ. ನಾನು ಅವಳು ಬ್ಯಾಂಕಲ್ಲಿ ಇಟ್ಟಿರೋದೇ 3 ಲಕ್ಷ ರೂಪಾಯಿ ನೋಡ್ಕೊಡ್ಲಿ, ಅಟ್ಲೀಸ್ಟ್ ಆದರೂ ನೋಡಿ 1 ಲಕ್ಷ ಕೊಡಲಿ. ಅವಮಾನ ಮಾಡ್ತೀರಾ? ಇಂಥ ಟೈಮಲ್ಲಿ IDFC ಬ್ಯಾಂಕು ತುಂಬ ಒಳ್ಳೆಯ ಬ್ಯಾಂಕ್ ಉಟ್ಕೊಂಡಿದೆ, ಜನರಿಗೆ ಒಳ್ಳೇದು ಮಾಡುವಂಥ ಬ್ಯಾಂಕ್ ಉಟ್ಕೊಂಡಿದೆ, ಜನಗಳಿಗೆ ಕೈ ಹಿಡಿಯುವಂಥ ಬ್ಯಾಂಕ್ ಉಟ್ಕೊಂಡಿದೆ. ಈ ಒಂದು ಜನರು IDFC ಬ್ಯಾಂಕಲ್ಲಿ ಹೋಗಿ ಆ IDFC ಬ್ಯಾಂಕಲ್ಲಿ
ಅಕೌಂಟ್ ಓಪನ್ ಮಾಡಿ. IDFC ಬ್ಯಾಂಕಲ್ಲಿ ನ್ಯಾಯ ನೀತಿ ಧರ್ಮ ನಿಷ್ಠೆ